ಮೈಸೂರು ದಸರಾವನ್ನ ಉದ್ಘಾಟನೆ ಮಾಡೋದಕ್ಕೆ ಬಾನು ಮುಷ್ತಾಕ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸುಮ್ಮನೆ ಆ ಮುಸ್ಲಿಂ ಹೆಣ್ಮಗಳು ಏನು ಹೋಗಿ ಅವರೇನು ಅಪ್ಲಿಕೇಶನ್ ಹಾಕೊಂಡಿಲ್ಲ. ಅಂಥವ್ರ ಕೈಲಿ ನೀವು ಹೇಗೆ ಚಾಮುಂಡೇಶ್ವರಿ ತಾಯಿಯ ದಸರಾನ ಉದ್ಘಾಟನೆ ಮಾಡಿಸ್ತೀರಾ? ಜಗದಾಂಬ ಅಂತ ಹೇಳ್ತೀರಿ, ಜಗನ್ಮಾತೆ ಅಂತ ಹೇಳ್ತೀರಿ, ಇಡೀ ಜಗತ್ತಿಗೆ ಅವಳ ತಾಯಿ. ಅವಳು ಬಾನು ಮುಷ್ತಾಕಿಗೆ ತಾಯಿ ಆಗಬಾರ್ದು ಅಂತೇನಿಲ್ಲ. ಕನ್ನಡ ತಾಯಿಯನ್ನ ಒಪ್ಕೊಳ್ದಿರೋರು ನಮ್ಮ ಚಾಮುಂಡಿ ತಾಯಿನ ಹೇಗೆ ಒಪ್ಕೋತಾರೆ ಅಂತ ಪ್ರಶ್ನೆ ಬಂತು. ನಮ್ಮಮ್ಮ ಕರ್ನಾಟಕ ಆದಮೇಲೆ ಕರ್ನಾಟಕ ಬೇರೆ ಅಲ್ಲ, ಕನ್ನಡ ಭಾಷೆ ಬೇರೆ ಅಲ್ಲ ಅಂತ ದೊಡ್ಡ ಕುಂಕುಮವನ್ನಿಟ್ಟು ಊರ ಕಾಯೋ ಮುತ್ತೈದೆ ನಮ್ಮಮ್ಮ ಅಮ್ಮ ಅಂತ ಕರಿತೀವಲ್ವಾ. ಕರ್ನಾಟಕದಲ್ಲೇ ಇದ್ದು ಕನ್ನಡ ಮಾತೆಯಲ್ಲಿ ಅವಳ ಕುಂಕುಮ ಬೇಡ, ಅರಿಶಿನ ಬೇಡ, ಮತ್ತು ಏನು ಬುರ್ಕ ಹಾಕಕ್ಕೆ ಬೇಕು, ಏನು ಹಾಕೋದು ಅವಳಿಗೆ. ಇವಾಗ ಅದರ ಸೀರೆಗಳೆಲ್ಲ ತೆಗೆದು ಅರಿಶಿನ ಕುಂಕುಮ ತೆಗೆದು ಅದಿಲ್ಲ ಇದಿಲ್ಲ ಅಂತ ಹೇಳೋಕ್ಕೆ ನೀನು ಯಾರು? ಈಗ ಕರ್ನಾಟಕದಲ್ಲಿ ಮೈಸೂರು ದಸರಾವನ್ನ ಉದ್ಘಾಟನೆ ಮಾಡೋದಕ್ಕೆ ಬಾನು ಮುಷ್ತಾಕ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ. ತುಂಬಾ ವಿರೋಧಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ಕಾರಣನೂ ಅವರೇ. ಭುವನೇಶ್ವರಿ ತಾಯಿಯನ್ನು ಅವ್ರು ಒಪ್ಕೊಳ್ಳಲ್ಲ ಅಂತ ಹೇಳಿದ್ರು. ಅಂಥವ್ರ ಕೈಲಿ ನೀವು ಹೇಗೆ ಚಾಮುಂಡೇಶ್ವರಿ ತಾಯಿಯ ದಸರಾನ ಉದ್ಘಾಟನೆ ಮಾಡಿಸ್ತೀರಾ? ಕನ್ನಡ ತಾಯಿಯನ್ನ ಒಪ್ಕೊಳ್ದಿರೋರು ನಮ್ಮ ಚಾಮುಂಡಿ ತಾಯಿನ ಹೇಗೆ ಒಪ್ಕೋತಾರೆ ಅಂತ ಪ್ರಶ್ನೆ ಬಂತು. ಇದಕ್ಕೆ ನೀವೇನು ಹೇಳ್ತೀರಮ್ಮ? ನಿಮ್ಮ ನಿಲುವೇನು? ಬಾನು ಮುಸ್ತಾಕ್ ಅವರು ಯಾರು ಅಂತ ನನಗೆ ಗೊತ್ತಿಲ್ಲ. ಅವರು ಕನ್ನಡವನ್ನು ಒಪ್ಕೊಳ್ತಾರೆ, ಕನ್ನಡದ ಶೃಂಗಾರವನ್ನು ಒಪ್ಕೋತಾ ಇಲ್ಲ ಅಂತ. ಅಂದರೆ ಅರಿಶಿನ ಕುಂಕುಮ ಅಥವಾ ಏನೋ ಒಂದು ಭುವನೇಶ್ವರಿ ತಾಯಿಯ ರೂಪ, ಅದು ಯಾಕೆ ಅವಳಿಗೆ ಆ ಕನ್ನಡಕ್ಕೆ ನೀವು ಇದು ತೊಡಗಿಸಿದ್ದೀರಿ ಅಂತ. ನೋಡಿ, ಇದು ನಾವ್ಯಾರೋ ಮಾಡಿರೋದಲ್ಲ. ಇದು ಅನಾದಿ ಕಾಲದಿಂದ ಕರುನಾಡ ಕಣ್ಮಣಿಯ ಕಂಠೀರವ, ಕನ್ನಡ ನಾಡಿನ ಆ ಮಣ್ಣಿನ ಆ ಕಂಪನ್ನು ತಲೆ ಮೇಲೆ ಹೊತ್ತು ಕಿರೀಟವನ್ನು ಇಟ್ಟುಕೊಂಡ ಕೃಷ್ಣದೇವರಾಯರೇ ಭುವನೇಶ್ವರಿ ಅಂತ ಒಪ್ಕೊಂಡಿದ್ದಾರೆ. ನಾನು ನೀವು ಹೇಳೋ ವಿಚಾರವೇ ಅಲ್ವಾ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ಹೇಳ್ತೀವಿ ನಾವು. ಪರ್ವತ ಸ್ತನಮಂಡಿತೆ ವಿಷ್ಣುಪತಿ ನಮಸ್ತುಭ್ಯಂ ಪಾದಸ್ಪರ್ಶಂ ಸ್ವಮಸ್ವಮೇ ಅಂತ. ಹೋಗಲಿ ಬಿಡ್ರಿ. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಇದು ನಾನು ಹೇಳಿದ್ದು, ಕುವೆಂಪು ಅವರು ಹೇಳಿದ್ದು. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಕರ್ನಾಟಕ ಅಂದಮೇಲೆ ಕರ್ನಾಟಕದಲ್ಲಿ ಭಾಷೆ ಯಾವುದು? ನಮ್ಮಮ್ಮ ಕರ್ನಾಟಕ ಆದಮೇಲೆ ಕರ್ನಾಟಕ ಬೇರೆ ಅಲ್ಲ, ಕನ್ನಡ ಭಾಷೆ ಬೇರೆ ಅಲ್ಲ. ಅಮ್ಮ ಅಂತ ನೀವು ಹೇಳಿದ ಮೇಲೆ ಅಮ್ಮಂಗೆ ಪ್ಯಾಂಟ್ ಹಾಕೋದು ಹೇಗೆ? ಅಮ್ಮಂಗೆ ಚಡ್ಡಿ ಹಾಕೋದು ಹೇಗೆ? ಅದು ಅಮ್ಮಂಗೆ ಪಂಚೆ ಉಡಿಸೋದು ಹೇಗೆ? ಈಗ ನಮ್ಮಮ್ಮ ಈ ನಮ್ಮಮ್ಮ ಹಿಂದೆ ಹೇಗಿದ್ಲು, ಅವರಮ್ಮ ಹೇಗಿದ್ಲು ಅಂತ ನಾವು ನೋಡಿದಾಗ ಆಗಿನ ಕಾಲದ ಅಮ್ಮನನ್ನಾಗಿ ನಮಗೆ ಪ್ರತಿಬಿಂಬಿಸಿ ಕೊಟ್ಟಿದ್ದಾರೆ. ಯಾರನ್ನ? ಕನ್ನಡಮ್ಮನ್ನ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗಿಯ ತಾನೆ ಬರುತ್ತೆ ನೋಡಿ, ಸಹ್ಯಾದ್ರಿಯ ಉತ್ತುಂಗದ ನಿತ್ಯ ಹರಿದ್ವರ್ಣದಲ್ಲಿ ತೇಗ ಗಂಧ ತರುಗಳೆಲ್ಲ ನಿತ್ಯೋತ್ಸವ ತಾಯೇ ನಿತ್ಯೋತ್ಸವ ಅಂತ ಅದನ್ನು ಬರೆದವರು ಒಬ್ಬರು ಮುಸ್ಲಿಂ ಹೆಸರು ಬರ್ತಿದ್ದೀನಿ, ನೆನಪು ಮಾಡ್ಕೊಂಡಿಲ್ಲ. ನಿಸಾರ್ ಅಹಮದ್ ಅವರು. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತನೆ ಬೆಳಕಿನಲ್ಲಿ ಸಹ್ಯಾದ್ರಿ ಅಂತ ಬರುತ್ತೆ ನೋಡು. ಉತ್ತುಂಗದ ಶಿಖರ ನಿತ್ಯ ಹರಿದ್ವರ್ಣದಲ್ಲಿ ತೇಗ ಗಂಧ ತರುಗಳೆಲ್ಲ ನಿತ್ಯೋತ್ಸವ ತಾಯೇ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ. ಅಲ್ಲಿ ತಾಯಿ ಅನ್ನುತ್ತ ನಿಸಾರ್ ಅಹಮದ್ದೇ ಹೇಳಿದ್ದಾರಲ್ಲ. ಬಾನು ಮುಸ್ತಾಕ್ ಬಗ್ಗೆ ನಂಗೇನು ವಿರೋಧ ಇಲ್ಲ. ಪಾಪ ಆಕೆ ನನಗೇನು ಮಾಡಿದಾರ? ನನ್ನ ಮನೆ ಗಂಟು ತಿದ್ದಾರ? ಕನ್ನಡಮ್ಮನ ಸಂಸ್ಕೃತಿಯ ಒಂದು ಪ್ರತೀಕವಾದ ನವರಾತ್ರಿಯ ಉತ್ಸವವನ್ನು ಏನಂತಾರೆ, ಉದ್ಘಾಟನೆ ಮಾಡುವ ಯೋಗ್ಯತೆ ಆ ಹೆಣ್ಮಗಳಿಗೆ ಬಂದಿರೋದು ಜನ್ಮಾಂತರದ ಪುಣ್ಯ. ನೀವು ಹೇಳಬೇಕಾದ್ರೆ ಏನು ಹೇಳ್ತೀರಿ ಹೇಳಿ? ಜಗನ್ಮಾತೆ ಅಂತ ಹೇಳ್ತೀರಿ. ಅವನ್ನ ಏನಂತೀರಿ? ಜಗನ್ಮಾತೆ. ನಮ್ಮಮ್ಮ, ಊರಮ್ಮ, ಕನ್ನಡದಮ್ಮ, ಚಾಮುಂಡಮ್ಮ, ಜಗದಮ್ಮ ಅಂತೀರಿ, ಜಗದಾಂಬ ಅಂತ ಹೇಳ್ತೀರಿ, ಜಗನ್ಮಾತೆ ಅಂತ ಹೇಳ್ತೀರಿ. ಇಡೀ ಜಗತ್ತಿಗೆ ಅವಳ ತಾಯಿ. ಅವಳು ಬಾನು ಮುಸ್ತಾಕಿಗೆ ತಾಯಿ ಆಗಬಾರ್ದು ಅಂತೇನಿಲ್ಲ.
ಅವಳ ತಾಯಿ ಎಲ್ಲ ನಮ್ಮ ಚಿಕ್ಕಮ್ಮ ಅಂತ ಭಾನು ಮುಸ್ತಾಕ್ ಕೇಳಿದ್ರೆ ಚಿಕ್ಕಮ್ಮನು ಲಾಸ್ಟಿಗೆ ಚಿಕ್ಕ ತೆಗೆದ್ರೆ ಅಮ್ಮನೇ ಉಳ್ಕೊಳುತ್ತಲ್ವಾ. ಆಕೆ ಅದನ್ನು ಉದ್ಘಾಟನೆ ಮಾಡೋದು ಬಿಡೋದು ಅದ್ರ ಬಗ್ಗೆ ವಿರೋಧ ನಾವು ಮಾಡಲಿಕ್ಕೆ ಯಾರೂ ಅಲ್ಲ. ಈಗ ಒಂದು ಸಂಸ್ಕೃತಿ ಅಂತ, ಈ ಸಂಸ್ಕೃತಿ ಏನು, ಆ ಕನ್ನಡ ಈಗ ದಸರಾ ಉತ್ಸವ ಅಂತಂದ್ರೆ ಏನು, ಪ್ರತಿನಿತ್ಯ ಚಾಮುಂಡೇಶ್ವರಿಗೆ ಎಲ್ಲಾದರೂ ಒಂದು ಸ್ವಲ್ಪ ಬಿಳಿ ಸೀರೆ ಉಡಿಸಿ ಆಮೇಲೆ ಹಣೆ ಮೇಲೆ ಕುಂಕುಮ ತೆಗೆದು ಅಥವಾ ಬಳೆ ತೆಗೆದು ಅಥವಾ ಏನೋ ಬುರ್ಕ ಹಾಕಿ ಈ ಥರದೇನು ಅಲಂಕಾರ ಮಾಡೋ ಪದ್ಧತಿ ಮೊದಲಿಂದನೂ ಇಲ್ವಲ್ಲ. ಹಾಗೇನಾದರೂ ಇದ್ದಿದ್ದರೆ ಹಲವಾರು ಬೇರೆ ಬೇರೆ ವರ್ಗದವರು ಮಾಡಬಹುದು. ಪ್ರತಿನಿತ್ಯವೂ ಮುತ್ತೈದೆ ಸಾವಿತ್ರಿ ಅಂತ ಅವಳನ್ನು ಕರೆದು ಕೆನ್ನೆ ತುಂಬ ಅರಿಶಿನ ಇಟ್ಟು ಹಣೆ ತುಂಬ ಇದು ಗಲ್ಲ ತುಂಬ ಅರಿಶಿನ ಹಚ್ಚಿ ಹಣೆ ತುಂಬ ಕುಂಕುಮ ಇಟ್ಟು, ಅಯ್ಯೋ ಆ ಹಣೆಯ ಕುಂಕುಮ ನೋಡಿದ್ರೆ ಸಾಕು ಜಗತ್ತಿನ ಅಮಂಗಲಗಳೆಲ್ಲ ಕಿತ್ತು ತೊಲಗಿ ಹೋಗುತ್ತೆ ಅಲ್ವಾ. ಅಂಥ ದೊಡ್ಡ ಕುಂಕುಮವನ್ನಿಟ್ಟು ಊರಾಕ ಅಯ್ಯೋ ಮುತ್ತೈದೆ ನಮ್ಮಮ್ಮ ಅಮ್ಮ ಅಂತ ಕರಿತೀವಲ್ವಾ. ಅಂಥ ಚೆಂದಾದ ಅಮ್ಮನ ಉತ್ಸವಕ್ಕೆ ಹಣೆಯ ಮೇಲೆ ಕುಂಕುಮವಿಲ್ಲದ ಹೆಣ್ಣೋರ್ವಳು ಉದ್ಘಾಟನೆ ಮಾಡ್ತಾಳೆ ಅಂದರೆ ಮುಂದಿನ ದಿನಗಳಲ್ಲಿ ಆ ಕುಂಕುಮ ಸೌಭಾಗ್ಯ ಈ ದೇಶದಲ್ಲಿ ಅದೆಷ್ಟು ಜನಕ್ಕೆ ತೊಂದರೆ ಆಗುತ್ತೋ ಬಹಳ ಕಷ್ಟ ಆಗುತ್ತೆ. ಇಲ್ಲಿ ಹಿಂದೂ ಅಂತ ಹೇಳ್ತಾ ಇಲ್ಲ ನಾನು, ಹಿಂದೂ ಕ್ರಿಶ್ಚಿಯನ್ನು ಅದು ಯಾವುದೂ ಬೇಕಿಲ್ಲ. ಈಗ ಹಿಂದೂಗಳ ಜೊತೆ ಹೋರಾಟ ಮಾಡೋದು, ಈಗ ನಮಗೆ ಅನ್ಯ ಧರ್ಮೀಯರಲ್ಲಿ ಹೋರಾಟ ಮಾಡೋದು ಬಹಳ ಕಷ್ಟ. ಯಾಕೆ ಹೇಳಿ? ಸನಾತನ ಧರ್ಮದ ಬಗ್ಗೆ ಹೋರಾಟ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾಕೆ ಹೇಳಿದ್ರೆ ನಾವು ಮೊದಲು ಹೋರಾಟ ಮಾಡಬೇಕಾದ ಯಾರ ಮೇಲೆ? ಹಿಂದೂಗಳ ಮೇಲೆ ಹೋರಾಟ ಮಾಡಬೇಕು ನಾವು. ಇನ್ನು ಸನಾತನ ಬಗ್ಗೆ ಹೋರಾಟ ಮಾಡಬೇಕು, ಸಂಸ್ಕೃತಿ ಬಗ್ಗೆ ಹೋರಾಟ ಮಾಡಬೇಕು ಅಂದರೆ ಮೊದಲು ನೀವು ಮಾಡಬೇಕಾಗಿರೋ ಹೋರಾಟ ಹಿಂದೂಗಳ ಮೇಲೆ ಮಾಡಬೇಕಾಗಿರೋದು. ಬೇರೆ ಯಾರ ಮೇಲೆ ಮಾಡ್ತೀರಿ? ಯಾರ ಮೇಲೂ ಮಾಡೋಕ್ಕಾಗಲ್ಲ. ಆಕೆ ಉದ್ಘಾಟನೆ ಮಾಡಬಾರ್ದು ಅಂತ ನಾನು ಹೇಳೋಕ್ಕೆ ಯಾರೂ ಅಲ್ಲ. ಯಾಕಂದರೆ ಮಿರ್ಜಾ ಇಸ್ಮಾಯಿಲ್ ಅವರು ಕೂಡ ಅವರು ಮುಸ್ಲಿಮ್ಸೇ. ಬೇಕಾ ಆ ಮಿರ್ಜಾ ಇಸ್ಮಾಯಿಲ್ಗೆ ನಾವೇನು ಹೇಳೋಕ್ಕಾಗಲ್ಲ. ಯಾಕೆಂತಂದ್ರೆ ಅವ್ರು ಸೀರೆ ಉಟ್ಕೊಂಡು ಬಳೆ ತುಟ್ಕೊಂಡು ಹಣೆ ಮೇಲೆ ಕುಂಕುಮ ಇಟ್ಕೊಂಡು ಗಂಡಸು ನಮ್ಮಲ್ಲಿ ಮಾಡಲ್ಲ ಅಲ್ವಾ. ತೀರಾ ಏನಿಲ್ಲ, ಹಣೆ ಮೇಲೆ ವಿಭೂತಿ ಹಚ್ಕೊಂಡು ಅದೆಲ್ಲ ಏನೋ ಮಾಡಬೇಕಾಗಬಹುದು. ಇದು ಹೆಣ್ಣಿಗೆ ಸಂಬಂಧಪಟ್ಟ ಉತ್ಸವ ಆಗಿರೋದ್ರಿಂದ, ಆ ಹೆಣ್ಣಿನ ಪ್ರತೀಕ ಚಾಮುಂಡಿ ಆಗಿರೋದ್ರಿಂದ ಹಸಿ ಚರ್ಮ ಗದಾ ಶೂಲ ಧನುರ್ಬಾಣಾಂಕುಶಾದಿನ ವರಾಭಯಾಭ್ಯಾಂ ಚಕ್ರೇಣ ಶಂಖೇನ ಚಲಸತ್ಕರ ದಂಷ್ಟ್ರಾಗ್ರ ಭೀಷಣಾಸ್ಯೋತ್ತ ಹೊಂಕಾರಾರ್ಜಿತ ದಾನವ ಭಯಂಕರಿ ಸ್ವರಾರೀಣಾಂ ಅಸುರಾಣಾಂ ಅಭಯಂಕರಿ ಮುಕುಂದ ಕಿಂಕರಿ ವಿಷ್ಣು ಭಕ್ತಾನಾಂ ಮೋಕ್ತ ಶಂಕರಿ ಸುರ ಸ್ತ್ರೀ ಕಿಂಕರಿ ವಿಶ್ಚ ವೃಥಾಕ್ಷೇಮಂಕರಿ ಚನಃ ಆದೋ ಮುಖೋದ್ಗೀರ್ಣ ನಾನಾಂನಾಯ ಸರ್ಗಕರಿ ಪುನಃ. ಇದು ದುರ್ಗೆಯ ಸ್ತೋತ್ರ. ಶ್ರೀಮದ್ ವಾದಿರಾಜ ತೀರ್ಥರು ದುರ್ಗಾ ಸ್ತೋತ್ರದಲ್ಲಿ ಹೇಳ್ತಾರೆ ಅವಳ ವರ್ಣನೆ. ನೀವು 8 ಭುಜಗಳಿದೆ, ಹಣೆಯ ತುಂಬ ಕುಂಕುಮ ಇದೆ, ಕೆನ್ನೆ ತುಂಬ ಅರಿಶಿನ ಇದೆ, ಇದು ಕೊರಳಲ್ಲಿ ಕಂಬು ಇದು ಶಂಖದಂಥ ಕಂಠದಲ್ಲಿ ಒಳ್ಳೆ ಮಾಂಗಲ್ಯ ವಿಜೃಂಭಿಸ್ತಿದೆ ಅಂತ ಅವರೆಲ್ಲ ಹೇಳಿದಾರಲ್ಲಪ್ಪ. ಹೀಗೆ ಯಾವುದೋ ಒಂದು ಸಂಸ್ಕೃತಿಯ ಉದ್ಘಾಟನೆ ಮಾಡಕ್ಕೆ ಬಂದಾಗ ಆ ಸಂಸ್ಕೃತಿಯಲ್ಲಿ ದೀಪ ಬೆಳಗಿಸ್ಬೇಕು. ಆ ದೀಪ ಬೆಳಗಿಸ್ಬೇಕಾದ್ರೆ ಬರೀ ದೀಪ ಹಚ್ಚೋಂಗಿಲ್ಲ, ನಾವು ಕ್ಯಾಂಡಲ್ ಹಚ್ಚೋಲ್ಲ. ದೀಪದಲ್ಲಿ ತುಪ್ಪವನ್ನೇ ಹಾಕಬೇಕು. ಪಂಚದೀಪಗಳು, ಪಂಚದುರ್ಗೆಯರು, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ, ದುರ್ಗಾದೇವಿಯ 5 ರೂಪಗಳನ್ನು ಚಿಂತನೆ ಮಾಡಿ ಅದಕ್ಕೆ ದೀಪ ಪೂಜೆ ಅಂತಿದೆ. ಅರಿಶಿನ ಹಚ್ಚಬೇಕು. ಹರಿದ್ರಂ ಸಮರ್ಪಯಾಮಿ, ಕುಂಕುಮ ಚೂರ್ಣಂ ಸಮರ್ಪಯಾಮಿ, ನಾನಾ ವಿಧ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ಅಂತ ನಾವು ಅಲ್ಲಿ ಹಾಕಿಸ್ಬೇಕು. ಅವಾಗ ಭಾನು ಮುಸ್ತಾಕ್ ಹಾಕಿದ್ರೆ ನಿಮ್ಮ ಮನೆಗಳಲ್ಲಿ 12 ದಿವಸಕ್ಕೋ 13 ದಿವಸಕ್ಕೋ ಗಂಡ ಸತ್ತೋಗಿರೋ ಹೆಣ್ಮಕ್ಳು ಬೇಡ, ವರ್ಷಗಟ್ಟಲೆ ನಮ್ಮಲ್ಲಿ ನೋಡಿ ನೀನು ಗಮನಿಸ್ತಿರೋ ಬಿಡ್ತಿರೋ, ಗೌರಿ ಪೂಜೆಯಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಪಾಪ ಅಳ್ತಾ ಕೂತಿರ್ತಾರೆ. ಯಾಕೆ ಅಂದರೆ ಅವ್ರ ಕೈಲಿ ಅರಿಶಿನ ಕುಂಕುಮ ಹಾಕ್ಸಲ್ಲ, ಗಂಡ ಹೋಗಿದ್ದಾನೆ ಅಂತ. ಅವರ ಜೀವನದಲ್ಲಿ ಒಂದು 50 ವರ್ಷವೋ ಅಥವಾ 20 ವರ್ಷವೋ ಒಂದು 10 ವರ್ಷವೋ 2 ವರ್ಷವೋ ಅವ್ರ ಗಂಡನ ಜೊತೆ ಜೀವನ ಮಾಡಿರೋ ಮುತ್ತೈದೆ ಸಾವಿತ್ರಿಯರಾಗಿ ಎಲ್ಲರೂ ಕೂಡ ಅರಿಶಿನ ಕುಂಕುಮ ಸೌಭಾಗ್ಯತೆಯರಾಗಿದ್ದವರೇ ಕಳ್ಕೊಂಡ ಮೇಲೆ ಭಾನು ಮುಸ್ತಾಕ್ ಥರ ಅಲಂಕಾರ ಮಾಡ್ಕೊಂಡಿರ್ತಾರೆ ಅಲ್ವಾ. ಇದು ನಾನು ಕೆಟ್ಟದಾಗಿ ತಿಳ್ಕೊಬಾರ್ದು. ಅಂದರೆ ಅವ್ರು ಹೇಗಿದ್ದಾರೋ ಆ ಥರ ರೂಪದಲ್ಲಿ ನಮ್ಮವ್ರಿಗೂ ಮಾಡ್ತಾರಲ್ವಾ. ಅವ್ರು ಮುಸ್ಲಿಮ್ಸ್ ಅಂತ ಹೇಳೋಕ್ಕಾಗತ್ತಾ? ಅಂಥ ಕಾಲದಲ್ಲೇ ನಮ್ಮ ಹೆಣ್ಮಕ್ಳನ್ನ ಮುಟ್ಟೋಕೆ ಬಿಡದೇ ಇರೋ ನಮ್ಮ ಸಮಾಜ ಇವತ್ತು ನವರಾತ್ರಿ ಉತ್ಸವದಲ್ಲಿ ಗಂಡನನ್ನು ಕಳೆದುಕೊಂಡಂತಹ, ಯಾವುದೇ ಅಲಂಕಾರವಿಲ್ಲದಂತಹ, ನಿರಾಲಂಕಾರ ಇದರಲ್ಲಿರ್ತಕ್ಕಂಥ, ಈಗ ಬ್ರಹ್ಮಕುಮಾರಿಯರು ಕೂಡ ನೋಡಿ ಹಣೆ ಮೇಲೆ ಕುಂಕುಮ ಹಚ್ಕೊಳ್ಳಲ್ಲ, ಅವರು ಬಳೆಗೆಳೆ ಹಾಕ್ಕೊಳ್ಳಲ್ಲ. ಹಾಗಂತ ಅವ್ರು ಉದ್ಘಾಟನೆ ಕರೀರಿ ಖಂಡಿತ ಅವ್ರು ಬರಲ್ಲ. ಅವ್ರು ಹೇಳ್ತಾರೆ ನೋಡಿ ನಮ್ಮ ಸಂಸ್ಕೃತಿಗೆ ಅದು ಒಂದಲ್ಲ.
ಚಾಮುಂಡೇಶ್ವರಿನ ಒಪ್ಕೊಳ್ಳಲ್ಲ ಅಂತಿಲ್ಲ, ಒಪ್ಕೋತೀವಿ. ನಮ್ಮ ವೇಷ ಅದಕ್ಕೆ ಸೂಟ್ ಆಗಲ್ಲ. ನಾನು ಮಾತ್ರ ಹೇಳ್ತೀನಿ, ಯಾವುದೋ ಅವರನ್ನು ಯಾರು ಇದನ್ನು ಮಾಡು ಅಂತ ಹೇಳಿದ್ದಾರೆ ಅದು ಎಲ್ಲ ನಮಗೆ ಗೊತ್ತಿಲ್ಲ ಅದು. ಆದರೆ ಈ ಸಂಸ್ಕೃತಿಯ ನಾಶಕ್ಕಾಗಿ ಇಷ್ಟೆಲ್ಲ ದೊಡ್ಡ ಹುನ್ನಾರಗಳನ್ನು ಅವ್ರು ಮಾಡಬೇಕಾದ ಅಗತ್ಯ ಇರಲ್ಲ. ಪಾಪ ಸುಮ್ಮನೆ ಆ ಮುಸ್ಲಿಂ ಹೆಣ್ಮಗಳು ಏನು ಹೋಗಿ ಅವನೇನು ಅಪ್ಲಿಕೇಶನ್ ಹಾಕ್ಕೊಂಡಿದ್ಲ, ನಾನು ಕರೀರಿ, ನಾನು ಉದ್ಘಾಟನೆ ಮಾಡ್ತೀನಿ, ಈ ಗಲಾಟೆಗಳೆಲ್ಲ ನೀವು ಮಾಡಿಸಿ ಅಂತ ಅವಳೇನು ಹೇಳಿರಲಿಕ್ಕಿಲ್ಲ. ಸಂಸ್ಕೃತಿಯನ್ನು ಪ್ರತಿನಿಧಿಸುವ ಅಥವಾ ಘೋಷಿಸುವ ಇಂಥ ಕಾರ್ಯಕ್ರಮಗಳಲ್ಲಿ ಅನ್ಯ ಧರ್ಮೀಯರನ್ನು ಕರಿಬೋದು, ಅತಿಥಿಗಳಾಗಿ ಕರಿಬೋದು, ಏನೂ ತಪ್ಪಿಲ್ಲ. ಯಾಕಂದ್ರೆ ಅನ್ಯ ಧರ್ಮವೂ ಇರೋದೆಲ್ಲಿ ನಮ್ಮ ದೇಶದಲ್ಲೇ ಇದೆಯಲ್ವಾ, ಅವರೇನು ಅವ್ರ ದೇಶದಲ್ಲಿ ಇಲ್ಲ. ಅನ್ಯ ಧರ್ಮರು ಅವ್ರ ದೇಶದಲ್ಲಿದ್ದಾನಾ? ನಮ್ಮ ದೇಶದಲ್ಲೇ ಇದ್ದು ನಮ್ಮ ದೇಶದ ಅನ್ನವನ್ನೇ ಉಂಡು ಕರ್ನಾಟಕದಲ್ಲೇ ಇದ್ದು ಕನ್ನಡ ಮಾತೆಯಲ್ಲಿ ಅವಳ ಕುಂಕುಮ ಬೇಡ, ಅರಿಶಿನ ಬೇಡ, ಮತ್ತು ಏನು ಬುರ್ಕ ಹಾಕಬೇಕು, ಏನು ಹಾಕ್ಬೇಕು ಅವಳಿಗೆ, ಅದು ಏನೋ ಗೊತ್ತಿಲ್ಲ, ಏನೋದೊಂದು ಹಾಕಿಬಿಡ್ಲ, ಅದು ಅದೇ ಥರ ಒಪ್ಕೊಳಂತ ಏನು ಇನ್ನೇನು ಮಾಡೋದು, ಇದು ಬೇಡ ಅಂದಮೇಲೆ ಏನೋ ಒಂದು ವೇಷ ಹಾಕಿ, ಏನು ವೇಷ ಬೇಡವಾ? ಮತ್ತು ಏನು ಇಷ್ಟು ದಿವಸ ಹಾಕ್ಕೊಂಡು ಬಂದಿದ್ದಾರಲ್ಲ, ನಾವು ಹಾಕಿದ್ದಲ್ಲ ಅದು. ನಮ್ಮ ತಾತ ಅವ್ರ ತಾತ ಕೃಷ್ಣದೇವರಾಯನ ಕಾಲದಿಂದ ಅನಾದಿ ಕಾಲದಿಂದ ಭುವನೇಶ್ವರಿ, ಕನ್ನಡ ಭುವನೇಶ್ವರಿ ಅಂತ ಒಪ್ಕೊಂಡಾಗಿದೆಯಲ್ಲಮ್ಮ. ಇವಾಗ ಅದರ ಸೀರೆಗಳೆಲ್ಲ ತೆಗೆದು ಅರಶಿನ ಕುಂಕುಮ ತೆಗೆದು ಅದಿಲ್ಲ ಇದಿಲ್ಲ ಅಂತ ಹೇಳೋಕ್ಕೆ ನೀನು ಯಾರು? ಅದು ನಿನ್ನ ಮಾತು ಕೇಳಲೇಬೇಕು ಅಂತ ನಮ್ಮೇನು ಹಣೆ ಬರೆದಿದೆಯಾ? ಇವೆಲ್ಲ ಸರಿಯಾದಲ್ಲ, ನಾನು ಅದನ್ನು ಒಪ್ಕೊಳ್ಳಲ್ಲ. ಭಾನು ಮುಸ್ತಾಕ್ ಅವರು ಪಾಪ ಮಾತಾಡುವಾಗ ಅವಸರದಲ್ಲಿ ಮಾತಾಡಿದ ಮಾತುಗಳಂತ ನಂಗೆ ಕಾಣಿಸುತ್ತೆ. ಆಕೆಗೆ ಕನ್ನಡದ ಮೇಲೆ ಒಳ್ಳೆಯ ಅಭಿಮಾನ ಇದೆ. ಈ ಕನ್ನಡವನ್ನು ಕೇವಲ ಕರ್ನಾಟಕದಲ್ಲಿಯೇ ಅಲ್ಲದೆ ವಿಶ್ವ ಮಟ್ಟದಲ್ಲಿ ನಾವು ಕೊಂಡು ಹೋಗಬಹುದು ಅನ್ನುವ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾತಾಡುವ ಕಾಲಕ್ಕೆ ಬರೀ ಅದಕ್ಕೆ ಕುಂಕುಮ ಹಚ್ಚಿ ಅರಿಶಿನ ಹಚ್ಚಿ ಒಂದು ಅಮ್ಮನ ಸ್ವರೂಪ ಕೊಟ್ಟು ಮನೇಲಿ ಪೂಜೆಯ ವಿಗ್ರಹವನ್ನಾಗಿ ಮಾಡಿಬಿಟ್ಟಿದ್ದೀರಲ್ಲ ಅನ್ನುವ ಭಾವನೆಯಿಂದ ಹೇಳಿರ್ಬೋದು ಅಂತ ಅನಿಸುತ್ತೆ. ಅಂದರೆ ಈ ಒಂದು ಏನಂದರೆ ಮೌಢ್ಯದಲ್ಲಿಗೆ ಬಿದ್ದಿದ್ದೀರಿ ನೀವು ಅಂತ ಹೇಳಲಿಕ್ಕೆ ಹೋಗ್ಬಿಟ್ಟು ನೈತಿಕ ಮತ್ತು ಧಾರ್ಮಿಕ ಇವಕ್ಕೆಲ್ಲ ಮೌಲ್ಯಗಳಿಗೆ ಧಕ್ಕೆ ತಂದಿದೆ ಅವರ ಮಾತು, ಭಾನು ಮುಸ್ತಾಕ್ ಅವ್ರದ್ದು. ಅದನ್ನೇ ದೊಡ್ಡ ವಿಚಾರವಾಗಿ ನಾವು ತಗೊಳ್ಳೋಕ್ಕಾಗದಿದ್ರೂ ಆಕೆ ನಾನು ಹೇಳಿದ್ದು ಇದ್ರಲ್ಲಿ ತಪ್ಪಿದೆ ಅಂತ ಹೇಳ್ಬೋದಿತ್ತು. ಈಗ ನವರಾತ್ರಿ ಅನ್ನೋ ಉತ್ಸವ ಅದು ಕೇವಲ ಹಿಂದೂಗಳಿಗೆ ಮಾತ್ರ ಅಂತಂದ ತಕ್ಷಣ ಹಿಂದೂಗಳೇ ಒಂದು ವರ್ಗ ಅಂತ ಆಗ್ಬಿಡುತ್ತೆ. ಸನಾತನ ಸಂಸ್ಕೃತಿ ಅನ್ನೋದು ಸನಾತನರು ಯಾರಲ್ಲ ಹೇಳಿ, ನಮಗೆ ಮಾನವ ಕುಲವೇ ಸನಾತನ. ಮನುಕುಲದಲ್ಲಿ ಹುಟ್ಟಿದವರೆಲ್ಲರೂ ಸನಾತನರೇ. ಹಿಂದೂಗಳು ಅಂದ್ರೆ ಅರ್ಥ ಏನು? ಬೇರೆ ಏನೂ ಅರ್ಥ ಅಲ್ಲ. ಪೂಜೆ ಮಾಡೋದು, ಪುನಸ್ಕಾರ ಮಾಡೋದು, ವೇದ ಹೇಳೋದು, ಇದಿಷ್ಟೇ ಹಿಂದೂ ಶಬ್ದದ ಅರ್ಥ ಅಲ್ಲ. ಕ್ರೌರ್ಯವನ್ನು ಒಪ್ಪದೇ ಇರೋದು, ಮತ್ತೊಬ್ಬರಿಗೆ ದುಃಖ ಕೊಡದೇ ಇರೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ಹಿಂಸೆಯಿಂದ ದೂರ ಇರುವವರಿಗೆ ಹಿಂದೂಗಳು ಅಂತ ಕರೆಯೋದು ಅಷ್ಟೇ, ಬೇರೆ. ಹಾಗೆ ಭಾನು ಮುಸ್ತಾಕ್ ಅವರು ಹೇಳಿದ್ದಾರೆ. ಆಕೆ ಬಂದು ನವರಾತ್ರಿನ ಉದ್ಘಾಟನೆ ಮಾಡೋದು ಇದು ಯಾವುದಕ್ಕೂ ನಂದು ವಿರೋಧ ಇಲ್ಲ, ಮಾಡಲಿ. ಯಾಕೆಂದ್ರೆ ಅವ್ರಿಗೆ ಆ ಸೇವಾ ಭಾಗ ಮೊದಲೇ ಹೇಳಿದಾನೆ, ಅವ್ರಿಗೆ ಸೇವಾ ಸೌಭಾಗ್ಯ ಸಿಕ್ಕಿದೆ. ಅದು ನಮಗೊಂದು ಹೆಮ್ಮೆ ಬೇರೆ. ಯಾಕೆಂದರೆ ಅನ್ಯಮತೀಯರಾಗಿ ಬಂದು ದೀಪವನ್ನು ಬೆಳಗಿಸ್ತಾ ಇದ್ದಾರಲ್ಲ, ಅದಕ್ಕೆ ನಾವು ಸಂತೋಷ ಪಡಬೇಕು. ನಮ್ಮವರ ಮನೇಲಿ ಕ್ಯಾಂಡಲ್ ಹಚ್ಚಿ ಉಫ್ ಅಂತ ಇದ್ದೀವಿ ನಾವೆಲ್ಲರೂ, ಹ್ಯಾಪಿ ಬರ್ತ್ಡೇ ಟು ಯು ಅಂದ್ಕೊಂಡು ಅಲ್ವಾ. ಅಂಥವ್ರು ದೀಪ ಹಚ್ಚಲ್ಲ, ಆ ಸಂಸ್ಕೃತಿನೇ ಅವ್ರಿಗೆ ಗೊತ್ತಿಲ್ಲ. ಆ ಸಂಸ್ಕೃತಿಯನ್ನು ಬೆಳೆಸುವಂಥ ನಮ್ಮಲ್ಲಿ ಬಂದು ದೀಪವನ್ನು ಬೆಳಗಿಸುವುದರ ಮೂಲಕ ಅವರು ಅದರಲ್ಲಿ ಭಾಗಿಗಳಾಗ್ತಾ ಇದ್ದಾರೆ ಅಂದಾಗ ನಾವು ಸಂತೋಷ ಪಡಬೇಕು. ಹೀಗೆ ನಾವು ಇಷ್ಟೊಂದು ಒಳ್ಳೆಯ ಅವಕಾಶ ಮಾಡಿಕೊಟ್ವಲ್ಲ ಅಂತ ಅವರು ತಮ್ಮ ಹೆಮ್ಮೆ ಅಂತ ತಿಳ್ಕೊಂಡು ಭುವನೇಶ್ವರಿ ಮಾತೆಗೆ ಚ್ಯುತಿ ಬರುವಂಥ ಮಾತುಗಳನ್ನು ಅವರು ಆಡಿದರೆ, ಯಾಕಂದ್ರೆ ನಾನು ಕೇಳಿಸ್ಕೊಂಡಿಲ್ಲ, ಆಡಿದರೆ ಅವ್ರು ಕನ್ನಡ ಅವ್ರು ಏನು ಮಾಡಬೇಕು, ಸ್ಪಷ್ಟೀಕರಣ ಕೊಡಬೇಕು, ಸಮಜಾಯಿಷಿ ಕೊಡಬೇಕು. ನಾನು ಮಾತಾಡಿದ ತಪ್ಪು ಅಂತ ಆಕೆ ಹೇಳಿದಾಗ ನಿಜವಾಗಲೂ ಭಾನು ಮುಸ್ತಾಕು ಒಂದು ಒಳ್ಳೆ ಹೆಣ್ಮಗಳು. ಅದು ಅವರು ತಾಯಿ ಅಲ್ವಾ. ಮತ್ತೊಂದು ಮಕ್ಕಳು ತಾಯಿಯನ್ನು ಪೂಜಿಸುವ ವೈಭವವನ್ನು ರೀತಿಯನ್ನು ಸಂತೋಷಪಟ್ಟು, ಹೌದಪ್ಪ ಅದು ಆ ಮಾತೇ ಆಡಬಾರಿತ್ತು, ನಾವು ಏನೋ ಆಡುವ ಭಾಷೆಯಲ್ಲಿ ಅದೊಂದು ಒಳ್ಳೆಯ ಭಾಷೆಯನ್ನಾಗಿ ನೋಡೋದು ಬಿಟ್ಟು ಕೇವಲ ಅದನ್ನು ಪೂಜೆ ಪುನಸ್ಕಾರ ಅಂತ ಅದನ್ನೆಲ್ಲೋ ಒಂಥರ ಇದು ಮಾಡೋದು ಒಂದು ಅಂತ ಹೀಗೇನೋ ಹೇಳಿಬಿಟ್ಟೆ, ತಪ್ಪಾಯಿತು ಅಂತ ಹೇಳಿ ಅವರು ಸ್ಪಷ್ಟೀಕರಣ ಕೊಡೋದು ಬಹಳ ನಮಗೆಲ್ಲರಿಗೂ ಸಮಾಧಾನ ಆಗುತ್ತೆ. ಎಲ್ಲ ಸನಾತನರಿಗೂ ಸಮಾಧಾನವಾಗುತ್ತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯರಿಗೆ ಸಮಾಧಾನ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.